ಕರ್ನಾಟಕಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಅದೆಷ್ಟೋ ಜನ ಯುವಕ ಯುವತಿಯರು ಕೆಲಸವನ್ನು ಹುಡುಕಿಕೊಂಡು ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಸಂಬಳ ಕಮ್ಮಿಯೋ ಅಥವಾ ದಕ್ಷಿಣ ಭಾರತದ ಕರ್ನಾಟಕದಂತಹ ರಾಜ್ಯಗಳಲ್ಲಿ ಉತ್ತಮ ವಾತಾವರಣ, ಕೆಲಸಗಳು ಸಿಗುತ್ತೆ, ಸಂಬಳ ಜಾಸ್ತಿಯೋ ಅಂತೇಳಿ ಹೀಗೆ ಬಂದಂತಹ ಯುವಕ ಯುವತಿಯರು ಅದೆಷ್ಟೋ ಜನ ಕರ್ನಾಟಕದಲ್ಲೇ ನೆಲೆಸಿರ್ತಾರೆ. ಹದಿಹರಿಯದ ಯುವಕ ಯುವತಿಯರು ಅಂತ ಹೇಳಿದ ತಕ್ಷಣ ಪ್ರೀತಿ ಪ್ರೇಮ ಅಂತ ಹೇಳಿ ಬೀಳುವುದು ಸಾಮಾನ್ಯ. ಹೀಗೆ ಬಂದಂತಹ ದೂರದ ರಾಜ್ಯದವರು ಇಲ್ಲೇ ಬ್ಯೂಟಿ ಪಾರ್ಲರ್ನಲ್ಲಿಯೋ ಸಲೂನ್ನಲ್ಲಿಯೋ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಹೋಟೆಲ್ನಲ್ಲೂ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಸಿಕ್ಕಿಂ ಮೂಲದಿಂದ ಬಂದಂತಹ ಫುರ್ಬಾ ಲೆಪ್ಸಾ ಎನ್ನುವಂತಹ ಯುವಕ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇತ್ತ ಡಾರ್ಜಿಲಿಂಗ್ ನಿಂದ ಬಂದಂತಹ ಹುಡುಗಿ ಹಂಗಮಾ ಎನ್ನುವ ಆಕೆ ಒಂದು ಸಲೂನ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರಿಬ್ಬರು ಪ್ರೀತಿಸಿಯೇ ಈ ರಾಜ್ಯಕ್ಕೆ ಬಂದಿದ್ರು, ಕರ್ನಾಟಕಕ್ಕೆ. ಅದರಲ್ಲೂ ಕೂಡ ಬೆಂಗಳೂರಿನ ಬೆಳ್ಳಂದೂರು ಎನ್ನುವಂತಹ ಊರಿನಲ್ಲಿ ಬಂದು ಅವರು ನೆಲೆಸಿದ್ರು. ಇವರಿಬ್ಬರ ಮಧ್ಯೆ ಗಾಢವಾದಂತಹ ಪ್ರೀತಿ ಬೆಳೆದಿತ್ತು. ಆದ್ರೆ ಆತ ಹೋಟೆಲ್ನಲ್ಲಿ ಸಪ್ಲೈಯರ್ ಅಥವಾ ವೇಟರ್ ಆಗಿ ಕೆಲಸ ಮಾಡ್ತಿದ್ದ, ಈಕೆ ಸಲೂನ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇಬ್ರು ಕೂಡ ಒಂದೇ ರೂಮ್ನಲ್ಲೋ ಅಥವಾ ಒಂದೇ ಕಡೆಯೋ ವಾಸ ಇದ್ರು. ಆ ಹುಡುಗ ಏನ್ ಹೇಳಿದಾನೆ, ಲೆಪ್ಸಾ ಎನ್ನುವಂಥವನು ಹಂಗಮಾ ನಾವಿಬ್ರು ಮದ್ವೆ ಆಗೋಣ, ಎಷ್ಟು ದಿನ ಅಂತ ಹೇಳಿ ಇಲ್ಲಿ ಇರೋದು, ಎಷ್ಟು ದಿನ ಅಂತೇಳಿ ಹೀಗೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋದು, ಮದ್ವೆ ಆಗಿ ಬಿಡೋಣ, ಈಸಿ ಆಗತ್ತೆ ಅಂತ ಹೇಳಿದಾನೆ. ಆಗ ಆ ಹಂಗಮಾ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಸದ್ಯಕ್ಕೆ ಬೇಡ 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 ಅಂತ ಹೇಳಿ ಮುಂದೂಡ್ತಾನೆ ಹೋಗಿದ್ದಾನೆ. ಆಗ ಇವನಿಗೆ ಅನುಮಾನ ಭೂತ ಹಿಡಿದು ಬಿಟ್ಟಿದೆ. ಅಂತ ಹೇಳಿದ್ರೆ ಆಕೆಗೆ ಬೇರೆ ಏನಾದ್ರು ಸಂಬಂಧ ಇರಬಹುದು, ಬೇರೆ ಹುಡುಗರ ಜೊತೆಗೆ ಸುತ್ತಾಡಬಹುದು ಅನ್ನುವಂತಹ ಒಂದು ಹುಚ್ಚು ಹಿಡಿದು ಆಕೆಯ ಜೊತೆಗೆ ಜಗಳವನ್ನು ತೆಗೆದಿದ್ದಾನೆ. ಜಗಳ ತೆಗಿತಾ ಆಕೆಗೆ ಚಾಕುವಿನಿಂದ ಚುಚ್ಚಿ ಕೊಲೆಯನ್ನ ಮಾಡಿದ್ದಾನೆ. ಆಕೆ ಆಸ್ಪತ್ರೆಯಲ್ಲಿ ಸತ್ತಿದ್ದಾಳೋ ಅಥವಾ ಅಲ್ಲೇ ಸತ್ತಿದ್ದಾಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮದುವೆ ಬೇಡ ಅಂತ ಹೇಳಿ ತಾನು ಪ್ರೀತಿಸಿದ ಹುಡುಗಿ ಹೇಳಿದ್ದಕ್ಕೆ ಸಿಟ್ಟಿಗೆದ್ದಂತಹ ಈ ಹುಡುಗ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾನೆ. ದೂರದಿಂದ ಸಿಕ್ಕಿಮಿಂದ ಬಂದಂತಹ ಆತ, ಡಾರ್ಜಿಲಿಂಗ್ ನಿಂದಂತಹ ಬಂದಂತಹ ಆಕೆ ಇದೀಗ ಮಣ್ಣು ಸೇರಿದ್ರೆ ಈತ ಈಗ ಜೈಲು ಸೇರಿದ್ದಾನೆ. ಒಟ್ಟಲ್ಲಿ ತಾಳ್ಮೆ ಅನ್ನೋದು ಇವತ್ತಿನ ಯುವ ಜನತೆಗೆ ಕಮ್ಮಿ ಆಗ್ತಾ ಇದೆ. ದುಡುಕಿನ ನಿರ್ಧಾರಗಳು ತಮ್ಮ ಜೀವನವನ್ನೇ ಹಾಳು ಮಾಡುತ್ತೆ ಅನ್ನೋದನ್ನ ಯಾವಾಗ ಅರಿಯುತ್ತಾರೋ ಗೊತ್ತಿಲ್ಲ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.